ಗೈಸ್, ಇವಾಗ ನಾವು ತಾಜ್ ಮಹಲ್ಗೆ ರೆಡಿ ಆಗಿದ್ದೀವಿ. ತಾಜ್ ಮಹಲ್ಗೆ ಇವಾಗ 5 ಗಂಟೆಗೆ ಹೋಗಬೇಕು. ನಿದ್ದೆನೇ ಮಾಡಿಲ್ಲ. 2 ಗಂಟೆಗೆ ಇಲ್ಲಿ ರೀಚ್ ಅದು. ಬಂದಂಗೆ ಸ್ನಾನ, ಒಂದೊಂದು ರೂಮಲ್ಲಿ 7 ಮೆಂಬರ್ಸ್ ಇದ್ರು. ಸೊ ಸ್ನಾನ ಎಲ್ಲ ಮಾಡಿ ರೆಡಿ ಆಗಿದ್ದೀವಿ. ಪುನಃ 5 ಗಂಟೆಗೆ ಹೋಗಬೇಕು. ಅವಳ ಐಲೈನರ್ ಹಾಕಕ್ಕೆ ಹೋಗ್ತಿದ್ದಾಳೆ. ಸೊ ಓಕೆ ಗಾಯ್ಸ್, ಇವಾಗ ಹೋಗಬೇಕು. ತಾಜ್ ಮಹಲ್ ಯಾವ ಥರ ಇದೆ ಏನು ಅಂತ ನಿಮ್ಮ ಜೊತೆ ತೋರಿಸ್ತೀನಿ. ಅಲ್ಲಿಂದಲೇ ವಾಚ್ ಮಾಡಿ ಆಯಿತಾ. ರೂಮಲ್ಲೆಲ್ಲ ಗರ್ಲ್ಸ್ ರೆಡಿ ಆಗ್ತಾ ಇದ್ದಾರೆ. ತುಂಬ ಬ್ಯುಸಿ ಇದ್ದಾರೆ ಎಲ್ಲರೂ. ಅದಕ್ಕೆ ಸೊ ನಾನು ಇಂಟ್ರೋ ಕೊಡಬೇಕು ಅಂತ ವಿಡಿಯೋ ಮಾಡ್ತಾ ಇದ್ದೀನಿ. ಹಾಯ್ ಅಣ್ಣ. ಕೀರ್ತಿ ನೋಡಿ ಬರೀ ಎಲ್ಲ. ಹೆಲೋ ಗಾಯ್ಸ್, ಇದು ನೆನ್ನೆದು ನೆಕ್ಸ್ಟ್ ವಿಡಿಯೋ, ಅಂದರೆ ಅಕ್ಟೋಬರ್ 7th ವಿಡಿಯೋ. ಸೊ ಒನ್ ಆಫ್ ಮೈ ಡ್ರೀಮ್ ಡೆಸ್ಟಿನೇಷನ್ಗೆ ಹೋಗ್ತಾ ಇದ್ವಿ. ಅವತ್ತು ಫುಲ್ ಎಕ್ಸೈಟಲ್ಲಿದ್ದೆ. ಬಿಕಾಸ್ 2-3 ಮಂತ್ಸ್ ಬ್ಯಾಕ್ ಒಂದು ವಿಡಿಯೋಲೇ ಹೇಳಿದ್ದೆ ನನ್ನ ಡ್ರೀಮ್ ಡೆಸ್ಟಿನೇಷನ್ ಸದ್ಯಕ್ಕೆ ಆಗ್ರಾ ತಾಜ್ ಮಹಲ್ ಅಂತ. ಸೊ ಇವತ್ತು ಫೈನಲಿ ಹೋಗ್ತಾ ಇರೋದು. ತುಂಬ ಖುಷಿ ಆಗ್ತಾಯಿತ್ತು. ಸೊ ಬೆಳಿಗ್ಗೆ 5 ಗಂಟೆಗೆ ಹೋಗಬೇಕಿತ್ತು. ಅಲ್ಲಿ ಆಲ್ರೆಡಿ ಏನಾಗಿತ್ತು ಅಂದರೆ ಮಳೆ ಬರೋಕ್ಕೆ ಸ್ಟಾರ್ಟ್ ಆಗೋಗ್ಬಿಟ್ಟಿತ್ತು. ಸ್ವಲ್ಪ ಮಳೆ ಬಂತು ಆಲ್ರೆಡಿ ನಾವು ಹೋಗಬೇಕಾದ್ರೆಲ್ಲ. ಇಲ್ಲೇನಂದರೆ ನಮಗೆ ಇನ್ಸ್ಟ್ರಕ್ಷನ್ಸ್ ಕೊಡ್ತಾಯಿದ್ರು. ಸೊ ಇಲ್ಲಿ ಒಂದು ಟೋಕನ್ ತೊಗೊಳ್ಳೇಬೇಕು ನಾವು. ಆ ಟೋಕನ್ ಇದ್ದರೆ ಮಾತ್ರ ಒಳಗಡೆ ಬಿಡ್ತಾರೆ. ಆಮೇಲೆ ಹೊರಗಡೆ ಬರಬೇಕಾದ್ರೂ ಅಷ್ಟೇ ಆ ಟೋಕನ್ ತೋರಿಸಲೇಬೇಕು. ನೆಕ್ಸ್ಟು ನಾವು ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಒಳಗಡೆ ಹೋದ್ವಿ. ಸೊ ಇಲ್ಲಿ ಅದ್ರ ಬಗ್ಗೆ ಇನ್ಸ್ಟ್ರಕ್ಷನ್ಸ್ ಕೊಡ್ತಾಯಿದ್ರು. ಇದೇ ಟೋಕನ್ ನಾನು ಹೇಳಿದ್ದು. ನಾವು ಟಿಕೆಟ್ನ ಆನ್ಲೈನ್ ಕೂಡ ಬುಕ್ ಮಾಡ್ಬೋದು, ಆಫ್ಲೈನು ತೊಗೋಬೋದು. ಆಫ್ಲೈನ್ ತೊಗೊಂಡ್ರೆ 50 ರೂಪೀಸ್, ಆನ್ಲೈನ್ 40 ರೂಪೀಸ್. ಇದು ಜಸ್ಟ್ ಹೊರಗಡೆಯಿಂದ ನಾವು ನೋಡೋಕ್ಕೆ ಅಷ್ಟೇ. ಬಟ್ ಒಳಗಡೆ ಸಮಾಧಿ, ಮೇನ್ ಸಮಾಧಿ ಎಲ್ಲ ನೋಡಬೇಕಂದ್ರೆ 200 ರೂಪೀಸ್ ಪೇ ಮಾಡಬೇಕು. ಇದು ಟೋಟಲ್ 42 ಎಕ್ರೇಸ್ ಇದೆ. ಸೊ ಇದು ವರ್ಲ್ಡಲ್ಲಿ 7 ಅದ್ಭುತಗಳು. ಆ 7 ಅದ್ಭುತಗಳಲ್ಲಿ ಇದು ಕೂಡ ಒಂದು. ಸೊ ಅದನ್ನು ನಾವು ನೋಡೋಕ್ಕೆ ಹೋಗಿದ್ದು. ತುಂಬ ಖುಷಿ ಇತ್ತು. ಇನ್ನೊಂದೇನೆಂದರೆ ಇದನ್ನು ನಾವು ಯಾವ ಡೈರೆಕ್ಷನಲ್ಲಿ ನೋಡಿದ್ರೂ ಒಂದೇ ಥರ ಕಾಣಿಸುತ್ತೆ. 4 ಡೈರೆಕ್ಷನ್ಸ್ ಹಿಂದೆ ಮುಂದೆ ಅಕ್ಕಪಕ್ಕ ನೋಡಿದ್ರೂ ಒಂದೇ ಥರ ಕಾಣಿಸುತ್ತೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ಇದು 5ನೇ ಎಂಪೈರರ್ ಶಾಜಹಾನ್ ಕಟ್ಟಿದ್ದು. 22 ವರ್ಷ ಬೇಕಾಗಿತ್ತಂತೆ ಇದನ್ನು ಫುಲ್ ಕಟ್ಸೋಕ್ಕೆ ಅವರು. ಇದು ಎಷ್ಟರಲ್ಲಿ ಅಂದರೆ 1632 ಕಟ್ಸಿದ್ದು. ವೈಟ್ ಮಾರ್ಬಲ್ಸ್ ಅದರಿಂದ ಕಟ್ಸಿದ್ದಂತೆ ಇದು. ಈ ತಾಜ್ ಮಹಲ್ಗೆ 392 ವರ್ಷದ ಇತಿಹಾಸ ಇದೆ. ಇದು ಹಿಂದೆ ಕಾಣಿಸ್ತಾ ಇರೋದೇನೆಂದರೆ ಯಮುನಾ ನದಿ ಅಂತ ಹೇಳಿ. ಪ್ರತಿ ವರ್ಷ ಏನಿಲ್ಲ ಅಂದರೂ 10 ಲಕ್ಷ ಜನ ಬರ್ತಾರೆ ವಿಸಿಟ್ ಮಾಡೋಕ್ಕೆ ಅಂತ. ಇಲ್ಲಿ ಒಳಗಡೆ ಯಾವುದೇ ಥರ ಎಲೆಕ್ಟ್ರಾನಿಕ್ ಡಿವೈಸು, ಮೈಕ್, ಸೆಲ್ಫಿ ಸ್ಟಿಕ್ ಇದೆಲ್ಲ ಬಿಡಲ್ಲ. ಫೋನ್ ತೊಗೊಂಡು ಹೋಗಬಹುದು. ಅವರು ಇದೇ ಥರ ಬ್ಲ್ಯಾಕ್ ತಾಜ್ ಮಹಲ್ ಕೂಡ ಕಟ್ಟಿಸ್ಬೇಕು ಅಂತೆಲ್ಲ ಅಂದ್ಕೊಂಡಿದ್ರಂತೆ ಆಗ. ಆಮೇಲೆ ಅವ್ರಿಗೆ 8 ವರ್ಷ ಜೈಲಲ್ಲಿ ಹಾಕ್ತಾರೆ. ಜೈಲಲ್ಲಿ ಹಾಕಿ ಆದಮೇಲೆ ಅವ್ರು ಅಲ್ಲೇ ತೀರ್ಕೊತಾರೆ. ಆ ಜೈಲು ಎಲ್ಲಿತ್ತು ಅಂದರೆ ಯಮುನಾ ನದಿ ಅಂತ ತೋರಿಸಿದ್ನಲ್ವ. ಸೊ ಅದ್ರ ಹತ್ರನೇ ಜೈಲಿತ್ತಂತೆ. ಅವ್ರ ಕೊನೆ ದಿನಗಳೆಲ್ಲ ಆ ಜೈಲಲ್ಲಿ ಅವ್ರು ತಾಜ್ ಮಹಲ್ ನೋಡ್ತಾ ಅವ್ರ ಹೆಂಡತಿ ನೆನಪಲ್ಲೇ ಕೊನೆ ದಿನಗಳನ್ನೆಲ್ಲ ಕಳೆದಿದ್ರಂತೆ. ಸೊ ಜನವರಿ 22, 1666 ಅವ್ರು ತೀರ್ಕೊಂಡ್ರು. ನೆಕ್ಸ್ಟ್ ನಾವು ಬಸ್ ಹತ್ಕೊಂಡ್ವಿ. ನೆಕ್ಸ್ಟ್ ನಾವು ಮನಾಲಿಗೆ ಹೋಗಬೇಕಿತ್ತು. ಸೊ ಎಲ್ಲ ಎಷ್ಟು ಸುಸ್ತಾಗಿಬಿಟ್ಟಿದ್ರು ಅಂದರೆ ನೆಕ್ಸ್ಟ್ ನಮಗೆ ವಿಸಿಟಿಂಗ್ ಇತ್ತು, TNAI ವಿಸಿಟಿಂಗ್ ಇತ್ತು ಅನಿಸುತ್ತೆ. ಸೊ ಅಲ್ಲಿಗೆ ಕರ್ಕೊಂಡು ಹೋಗ್ತಾಯಿದ್ರು. ಎಲ್ಲ ಫುಲ್ಲು ಸುಸ್ತಾಗಿ ಮಲ್ಕೊಂಡ್ಬಿಟ್ಟಿದ್ರು. ನಾನು 1 ಅವರು ಚೆನ್ನಾಗಿದ್ದೆ. ಆಮೇಲಿಂದ ನನಗೆ ಜ್ವರ ಬಂದುಬಿಡ್ತು ಅಲ್ಲಿ. ಬೆಳಿಗ್ಗೆ ಬೇಗ ಎದ್ದು ಬೇರೆ ಹೋಗಿದ್ವಾ. ಸೊ ಫುಲ್ಲೆಲ್ಲ ನಿದ್ದೆಯಲ್ಲಿದ್ದರು ಎಲ್ಲ ಬಸ್ಸಲ್ಲಿ. ನೋಡಿ ಒಬ್ಬರನ್ನ ತೋರಿಸ್ತೀನಿ ಯಾವ ರೇಂಜಿಗೆ ನಿದ್ದೆ ಮಾಡ್ತಾ ಇದ್ದಾರೆ ಅಂತ. ನಮ್ಮ ವಾರ್ಡ್ಮೇಟ್ ಶಶಿಕುಮಾರ್ ಅವರು ಫುಲ್ ಡೀಪ್ ಸ್ಲೀಪ್. ಯಾವ ರೇಂಜಿಗೆ ಮಲ್ಕೊಂಡಿದ್ದಾರೆ ಅಂದರೆ ನೋಡಿ, ನೀವೇ ನೋಡಿ, ಬಾಯಿ ತಕ್ಕೊಂಡು ಮಲ್ಕೊಂಡ್ಬಿಟ್ಟಿದ್ದಾನೆ ಆ ರೇಂಜಿಗೆ. ಅಲ್ಲಿಗೆ ವಿಡಿಯೋ ಸ್ಟಾಪ್ ಮಾಡಿ ನೆಕ್ಸ್ಟ್ ರಾತ್ರಿ ಎಲ್ಲ ಊಟ ಮಾಡ್ಕೊಂಡು ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಇನ್ನೂ ಜರ್ನಿ ಕಂಟಿನ್ಯೂ ಆಗ್ತಾಯಿತ್ತು. ಇನ್ನೂ ನಾವು ರೀಚ್ ಆಗಿರಲಿಲ್ಲ. ಅಲ್ಲಿ TNAI ವಿಸಿಟಿಂಗ್ ಇತ್ತು. ಅಲ್ಲೆಲ್ಲ ವೀಡಿಯೋ ಮಾಡೋಂಗಿರಲಿಲ್ಲ. ಹಾಗಾಗಿ ಅಲ್ಲಿ ವೀಡಿಯೋ ಮಾಡಿರಲಿಲ್ಲ. ಆ್ಯಂಡ್ ಅದಾದಮೇಲೆ ನಾನೇ ಪೇಷಂಟ್ ಆಗಿಬಿಟ್ಟಿದ್ದೆ, ವೀಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ನೆಕ್ಸ್ಟ್ ಇಲ್ಲಿ ನಾವು ವ್ಯೂಸ್ ನೋಡ್ಕೊಂಡು ಹಾಗೆ ಹೋಗ್ತಾ ಇದ್ವಿ. ನೆಕ್ಸ್ಟ್ ನಾವಿಲ್ಲಿ ಹೋಗ್ತಾ ಇರೋದು ಕುಲ್ಲು ರಿವರ್ ರಾಫ್ಟಿಂಗ್ಗೆ.
ಸೊ ಸಖತ್ ಎಕ್ಸೈಟಲ್ಲಿದ್ದರು ಎಲ್ಲ. ಇನ್ನೇನು ರಿವರ್ ರಾಫ್ಟಿಂಗ್ ಹೋಗಬೇಕಿತ್ತು, ಇನ್ನೂ ರೀಚ್ ಆಗಿರಲಿಲ್ಲ. ಅವಾಗೆಲ್ಲರಿಗೂ ಫುಲ್ ಜೋಶ್ ಬಂದುಬಿಟ್ಟಿತ್ತು. ಫುಲ್ ಡ್ಯಾನ್ಸ್ ಮಾಡ್ಕೊಂಡೇ ಹೋದ್ವಿ ಲಾಸ್ಟ್ ಮೂಮೆಂಟ್ವರೆಗೂ, ರೀಚ್ ಆಗೋವರೆಗೂ. ಸೊ ಎಲ್ಲ ಫುಲ್ ಜೋಶಲ್ಲಿ ಡ್ಯಾನ್ಸ್ ಮಾಡ್ತಾಯಿದ್ರು. ಸೊ ಅಲ್ಲಿಗೆ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋನ. ನೆಕ್ಸ್ಟ್ ವಿಡಿಯೋಲ್ಲಿ ರಿವರ್ ರಾಫ್ಟಿಂಗ್ ವಿಡಿಯೋ ಇರುತ್ತೆ. ಸೊ ನೋಡಿ ಎಂಜಾಯ್ ಮಾಡಿ ನೀವು ಕೂಡ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.